ಹಾಯ್ ಫ್ರೆಂಡ್ಸ್, ಇವತ್ತೊಂದು ಹೊಸ ರೀತಿಯಲ್ಲಿ ಹೇಗೆ ಫಿಶ್ ಕರಿ ಮಾಡೋದು ಅಂತ ನಾನು ಹೇಳಿಕೊಡ್ತೀನಿ. ಇದಕ್ಕೆ ಯಾವುದೇ ರೀತಿಯ ಎಣ್ಣೆ ಬೇಕಾಗಿಲ್ಲ. ಎಣ್ಣೆ ಇಲ್ಲದೆ ಹೇಗೆ ಒಂದು ಫಿಶ್ ಕರಿ ಮಾಡೋದು ಅಂತ ನೋಡುವ. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಇಲ್ಲಿ ಪಕ್ಕದಲ್ಲಿ ಕೊಟ್ಟಿದ್ದೀನಿ ನೋಡಿ. ಇದಕ್ಕೆ ತೆಂಗಿನಕಾಯಿ ಮತ್ತು 2 ಸ್ಪೂನು ಚಿಲ್ಲಿ ಪೌಡರ್ ಮತ್ತು 1 ಸ್ಪೂನು ಅರಿಶಿನ ಪುಡಿ ಮತ್ತು ಒಂದು ಚಿಕ್ಕ ಪೀಸ್ ಶುಂಠಿ ತಗೊಂಡಿದ್ದೀನಿ. ಇದನ್ನ ನಾವು ಒಂದು ಮಿಕ್ಸಿ ಜಾರಿಗೆ ಹಾಕಿ ಚೆಂದ ನುಣ್ಣಗೆ ರುಬ್ಕೊಳ್ಬೇಕು. ಮೀನು ಸಾರಿಗೆಲ್ಲ ತೆಂಗಿನಕಾಯಿ ಒಳ್ಳೆ ನುಣ್ಣಗೆ ಆಗಬೇಕು. ನುಣ್ಣಗೆ ಈ ಥರ ರುಬ್ಕೊಂಡಾದಮೇಲೆ ಇದನ್ನೊಂದು ಪಾತ್ರೆಯಲ್ಲಿ ನಾವು ಹಾಕುವ ಈ ಮಿಶ್ರಣವನ್ನು. ನಾನು ಮಣ್ಣಿನ ಪಾತ್ರೆಯನ್ನು ತಗೊಂಡಿದ್ದೀನಿ, ನೀವು ಯಾವ ಪಾತ್ರೆ ಆದರೂ ತಗೊಳ್ಬೋದು. ಇದಕ್ಕೆ ನಾವು ಒಂದು ಟೊಮೆಟೊ, ಒಂದು ಚಿಕ್ಕ ಶುಂಠಿ ಒಂದು ಪೀಸ್, ನಾವು ರುಬ್ಬಾಗ ಸಹ ಹಾಕಿದ್ದೀವಿ ಆದರೂ ಒಂದು ಚಿಕ್ಕ ಪೀಸು ಶುಂಠಿ ಕೂಡ ಹಾಕಬೇಕು, ಮತ್ತು 3 ಹಸಿಮೆಣಸು ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಬೋದು. ಮತ್ತು ಒಂದು ಸ್ವಲ್ಪ ನಾನು ಹುಳಿನ ಸೋಕ್ ಮಾಡೋಕ್ಕೆ ಇಟ್ಟಿದ್ದೀನಿ. ಅದಾದಮೇಲೆ ಇದು ನಾವು ಮಡಗಿದ ಟೊಮೆಟೊ, ಹಸಿಮೆಣಸು, ಶುಂಠಿ ಮತ್ತು ಕರಿಬೇವಿನ ಸೊಪ್ಪು ಹಾಕಬೇಕು. ಮತ್ತು ಹುಳಿ ರಸ ಕೂಡ ಅದರಲ್ಲಿ ಹಾಕಬೇಕು. ಹುಳಿ ರಸನೂ ಹಾಕಿ ಚೆಂದ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕಿ ಇನ್ನು ಚೆಂದ ಮಿಕ್ಸ್ ಮಾಡಿಕೊಳ್ಳುವ. ಮಿಕ್ಸ್ ಮಾಡಿದ್ದನ್ನು ನಾವೀಗ ಒಲೆಯಲ್ಲಿ ಮಡಗುವ. ಇದು ನಾನು ಮಣ್ಣಿನ ಪಾತ್ರೆ ಆದ ಕಾರಣ ನಾನು ಇದನ್ನು ಒಲೆಯಲ್ಲಿ ಮಡಗುತ್ತಿದ್ದೀನಿ. ಚೆಂದ ಇದು ಕುದಿಬೇಕು. ಇದರ ಹಸಿ ವಾಸನೆ ಎಲ್ಲ ಹೋಗಬೇಕು. ನಾವೆಲ್ಲ ಹಸಿಯಾಗಿ ಹಾಕಿದ್ದು, ಯಾವುದೇ ನಾವು ಆಯಿಲಲ್ಲಿ ಫ್ರೈ ಮಾಡಿಲ್ಲ. ಸೊ ಇದನ್ನ ಚೆಂದ ಕುದಿಸ್ಬೇಕು. ಇದು ಚೆಂದ ಕುದಿಸಿ ಆದಮೇಲೆ ಇದಕ್ಕೆ ನಾವು ನಾನು ತೊಳೆದಿಟ್ಟಿದ್ದೀನಿ. ಮೀನಿಗೆ ಸ್ವಲ್ಪ ಮೆಣಸಿನ ಪುಡಿ, ಸ್ವಲ್ಪ ಅರಿಶಿನ, ಉಪ್ಪಾಕಿ ನಾನು ಮಿಕ್ಸ್ ಮಾಡಿ ಇಟ್ಟಿದ್ದೆ. ಈಗ ಅದನ್ನ ತಗೊಂಡು ಈ ಕುದಿತಿರುವ ಸಾರಿಗೆ ಹಾಕುವ. ನೋಡಿ, ನಾನು ಮೀನು ಹಾಕ್ತಿದ್ದೀನಿ. ಮೀನು ಹಾಕಿದ್ಮೇಲೆ ಇದನ್ನ ಆಗಾಗ ತಿರುಗಿಸ್ತಾ ಇರಬಾರ್ದು, ಯಾಕೆಂದರೆ ಮೀನು ಒಡೆದೋಗ್ತದೆ. ಇದೊಂದು ಹಾಗೇ ಇರಲಿ. ಇಟ್ಟು ನಾವು ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಆಯಿತು, ಅಷ್ಟೇ. ಮೀನು ಬೇಗ ಬೆಂದೋಗ್ತದೆ, ಒಂದು 5 ನಿಮಿಷ ಸಾಕಾಗ್ತದೆ. ಬೇಗ ಬೆಂದಮೇಲೆ ನಾವು ಇಳಿಸಿ ಮಡಗುವ. ನೋಡಿ, ಮೀನು ಸಾರು ಆಯಿತು. ಇಷ್ಟೇ, ತುಂಬ ಈಸಿ, ಯಾರಿಗೆ ಬೇಕಾದರೂ ಮಾಡ್ಬೋದು. ನಾವು ಯಾವುದೇ ಆಯಿಲ್ ಹಾಕದೆ ಮಾಡಿದ್ದು, ಎಲ್ಲರಿಗೂ ಇಷ್ಟಪಡುತ್ತೆ. ನೀವು ಮಾಡಿ ಟ್ರೈ ಮಾಡಿ ನೋಡಿ.